ಟಾಲಿವುಡ್ ನಲ್ಲಿ ಮಿಂಚುತ್ತಾ ಇರುವ ಕನ್ನಡದ ನಟಿಯರ ಪಟ್ಟಿಯಲ್ಲಿ ಶ್ರೀಲೀಲಾ ಕೂಡ ಒಬ್ಬರು. ಕಿಸ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಶ್ರೀಲೀಲಾ ಸದ್ಯಕ್ಕೆ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟಿ ಎನಿಸಿಕೊಂಡಿದ್ದಾರೆ. ಈಗ ಅವರ ಹೆಸರು ಬಾಲಿವುಡ್ ನಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಅವರ ಅದ್ಭುತ ಅಭಿನಯ, ಗ್ಲಾಮರಸ್ ಲುಕ್, ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲವೂ ಶ್ರೀಲೀಲಾ ಅವರನ್ನು ಉದ್ಯಮದಲ್ಲಿ ಬಹು ಬೇಡಿಕೆಯ ನಟಿಯನ್ನಾಗಿಸಿದೆ. ಗುಂಟೂರು ಖಾರಂ ಸಿನಿಮಾದಲ್ಲಿ ಪ್ರಿನ್ಸ್ ಮಹೇಶ್ ಬಾಬು ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡ ಮೇಲೆ ನಟಿಯ ಲಕ್ಕೆ ಬದಲಾಗಿದೆ. ಅದಾದ ನಂತರದಲ್ಲಿ ಪುಷ್ಪ 2 ಸಿನಿಮಾದಲ್ಲಿ ಕಿಸ್ಸಿಕ್ ಐಟಂ ಹಾಡಿಗೆ ಸೊಂಟ ಬಳಕಿಸಿದ ಶ್ರೀಲೀಲಾ ಮತ್ತೊಮ್ಮೆ ಡ್ಯಾನ್ಸ್ ಐಟಂ ಸಾಂಗ್ ಎಲ್ಲವಕ್ಕೂ ಸೈ ಎನಿಸಿಕೊಂಡಿದ್ರು. ಈ ಸಾಂಗ್ ಅಂತೂ ಶ್ರೀಲೀಲಾಗೆ ರಾಷ್ಟ್ರವ್ಯಾಪಿ ಜನಪ್ರಿಯತೆಯನ್ನ ನೀಡಿತು. ಇದರ ಬೆನ್ನಲ್ಲೇ ಬಾಲಿವುಡ್ ನಲ್ಲಿ ನಟಿಸ್ತಾ ಇದ್ದಾರೆ ಎನ್ನುವ ಗುಸುಗುಸು ಕೇಳಿ ಬರ್ತಾ ಇತ್ತು. ಕಾರ್ತಿಕ್ ಆರ್ಯನ್ ನಟಿಸ್ತಾ ಇರುವ ಆಶಿಕಿ 3 ಚಿತ್ರಕ್ಕೆ ಈ ನಟಿ ಆಯ್ಕೆಯಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಅದರ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಈ ವದಂತಿ ಬೆನ್ನಲ್ಲೇ ಶ್ರೀಲೀಲಾ ಮತ್ತೊಂದು ಚಿತ್ರಕ್ಕೆ ಸಹಿ ಹಾಕಿದ್ದಾರೆ ಎನ್ನಲಾಗಿದೆ. ಶೇರ್ಷಾ ಮತ್ತು ಏಕ್ ವಿಲನ್ ಖ್ಯಾತಿಯ ಬಾಲಿವುಡ್ ನಟ ಸಿದ್ಧಾರ್ಥ್ ಮಲ್ಹೋತ್ರಾ ಜೊತೆ ಶ್ರೀಲೀಲಾ ಅಭಿನಯಿಸ್ತಾ ಇದ್ದಾರೆ. ಹೊಸ ಚಿತ್ರಕ್ಕೆ ಶ್ರೀಲೀಲಾ ಅವರನ್ನ ಆಯ್ಕೆ ಮಾಡಲಾಗಿದೆ ಮತ್ತು ಸಂಭಾವ್ಯ ಪಾತ್ರವರ್ಗದ ಬಗ್ಗೆ ಗುಸುಗುಸು ಕೇಳಿ ಬರ್ತಾ ಇದೆ. ಸಿದ್ಧಾರ್ಥ್ ಮಲ್ಹೋತ್ರಾ ಮತ್ತು ಶ್ರೀಲೀಲಾ ಒಟ್ಟಿಗೆ ನಟಿಸಲಿದ್ದಾರೆ ಎಂಬ ಈ ಚಿತ್ರವನ್ನು ಡ್ರೀಮ್ ಗರ್ಲ್ ಮತ್ತು ಡ್ರೀಮ್ ಗರ್ಲ್ 2 ಸಿನಿಮಾ ನಿರ್ದೇಶನ ಮಾಡಿದ ರಾಜ್ ಶಾಂಡಿಲ್ಯ ಅವರು ನಿರ್ದೇಶಿಸಲಿದ್ದಾರೆ. ರಾಜ್ ಶಾಂಡಿಲ್ಯ ಈಗಾಗಲೇ ಕೆಲ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಹೀಗಾಗಿ ಸೂಪರ್ ಹಿಟ್ ಜೋಡಿಯ ಸಿನಿಮಾ ಕೂಡ ಹಿಟ್ ಆಗಲಿದೆ ಎಂಬ ಭರವಸೆಗಳು ಹೆಚ್ಚಾಗಿದೆ.